which gives you happiness, whether the success or the satisfaction. It is the satisfaction only that gives you the happiness. ಸಕ್ಸಸ್ ಆಗತ್ತೆ, ಅದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇದ್ರೆ ಯು ವಿಲ್ ನಾಟ್ ಗೆಟ್ ದ ಹ್ಯಾಪಿನೆಸ್. ಅಂದರೆ ಜೀವನದಲ್ಲಿ ಮನುಷ್ಯನಿಗೆ ತೃಪ್ತಿ ಅನ್ನೋದು ಬೇಕು, ಕಂಟೆಂಟ್ಮೆಂಟ್ ಅಂತ ಕರೀತೀವಿ. ಯಾರಿಗೆ ತೃಪ್ತಿ ಇರುತ್ತೆ ಅವನು ಆನಂದವಾಗಿರ್ತಾನೆ. ತೃಪ್ತಿ ಇರುತ್ತೆ, ಬಹಳ ವಿಶೇಷವಾದ ಮನೋಭಾವ ಅದು, ಆ ತೃಪ್ತಿಯನ್ನು ಪಡ್ತಕ್ಕಂಥ. ಆದರೆ ಕೆಲವರ ಆರ್ಗ್ಯುಮೆಂಟ್ ಏನಪ್ಪ ಅಂದರೆ ನಾವು ತೃಪ್ತಿ ಪಟ್ಬಿಟ್ರೆ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ, ನಾವು ಅಷ್ಟರಲ್ಲೇ ನಿಂತ್ಕೊಂಡ್ಬಿಡ್ತೀವಿ ಅಂತ. ಆದರೆ ಅದು ಸುಳ್ಳು. ನಾನಿವತ್ತು ಬೆಳಗ್ಗೆ ನಮ್ಮ ಶುಭಂಗೆ ಹೇಳ್ತಾ ಇದ್ದೆ, ನೋಡು, ಪಾಸಿಟಿವಿಟಿ ನೆಗೆಟಿವಿಟಿ ಅಂತ ಮಾತಾಡ್ತೀವಿ, ನನ್ನಲ್ಲಿ ಆ ಒಂದು ಶೌರ್ಯ ಅಥವಾ ಧೈರ್ಯ ಅಥವಾ ಕಾಯಕವನ್ನು ಮಾಡ್ತಕ್ಕಂಥ ಶಕ್ತಿ ನನ್ನಲ್ಲಿಲ್ಲ, ಅದನ್ನು ನಾವು ಪಡ್ಕೋಬೇಕು ಅಂತಕ್ಕಂಥದ್ದು ಪಾಸಿಟಿವಿಟಿ ಅಲ್ಲ, ಅದು ನೆಗೆಟಿವಿಟಿ. ಹಾಗಿದ್ರೆ ಪಾಸಿಟಿವಿಟಿ ಅಂದರೆ ಏನು ಅಂದರೆ ನನ್ನಲ್ಲಿ ಆ ಶಕ್ತಿ ಇದೆ, ಅದನ್ನು ಇನ್ನೂ ನಾನು ಹೆಚ್ಚು ಜಾಗೃತಗೊಳಿಸ್ಕೊಂಡು ಬೆಳೆಸ್ಕೋಬೇಕು ಅನ್ನೋದು ಪಾಸಿಟಿವಿಟಿ. ನನ್ನಲ್ಲಿಲ್ಲ, ಅದು ಪಡ್ಕೋತೀನಿ ನಮ್ಮ ಮನೋಭಾವ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಸ್ಟಾರ್ಟ್ಸ್ ವಿತ್ ನೆಗೆಟಿವಿಟಿ. ನನ್ನಲ್ಲಿದೆ, ಅದರಿಂದ ಭಗವಂತ ಏನಾಗತ್ತೆ ಅಂದರೆ ತೃಪ್ತಿ ಪಟ್ಕೋಬೇಕು. ಮೊದಲು ಏನು ಮಾಡಬೇಕು, ನಾವು ಆನಂದವಾಗಿರಬೇಕಾದ್ರೆ ಮೊದಲು ತೃಪ್ತಿ ಪಟ್ಕೊಳ್ಳೋದು. ನಾವು ಕೂತ್ಕೊಂಡು ಒಂದು ಗಳಿಗೆ ಯೋಚನೆ ಮಾಡು, ನಮಗೆಲ್ಲ ಭಗವಂತ ಎಷ್ಟು ಚೆನ್ನಾಗಿಟ್ಟಿದ್ದಾನಲ್ವ. ನಾವು ಕಂಪೇರ್ ಮಾಡ್ಕೋಬೇಕು. ಯಾರು ನಮಗಿಂತ ಚೆನ್ನಾಗಿರೋರು ಹೈಯರ್ ಲೆವೆಲ್ನವ್ರನ್ನಲ್ಲ, ನಮಗಿಂತ ಕೆಳಮಟ್ಟದಲ್ಲಿರೋರನ್ನ ನೋಡು. ಅವರಿಗೆ ನೋಡಿದ್ರೆ ಭಗವಂತ ನಮ್ಮನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾನಲ್ಲ ಅಲ್ವಾ. ಹೊತ್ತೊತ್ತಿಗೆ ಊಟಕ್ಕೆ ಕಷ್ಟಪಡುವ ಜನ ಇದ್ದಾರೆ, ಆದರೆ 2 ಹೊತ್ತು 3 ಹೊತ್ತು ಸ್ನ್ಯಾಕ್ಸ್ ಸೇರಿ 4 ಹೊತ್ತು ಆನಂದವಾಗಿರುವಷ್ಟು ಭಗವಂತ ಕೊಟ್ಟಿದ್ದಾನೆ. ಆದರೆ ನಾವು ಅದನ್ನು ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ನಾವು ಯಾತಕ್ಕೆ ದುಃಖ ಪಡ್ತೀವಿ ಅಂದರೆ ನನ್ನ ಹತ್ರ ಏನಿಲ್ಲ ಅನ್ನೋದನ್ನ ಜ್ಞಾಪಿಸ್ಕೊಂಡು ದುಃಖ ಪಡ್ತೀವಿ. ಆದರೆ ನನ್ನ ಹತ್ರ ಏನು ಭಗವಂತ ಕೊಟ್ಟಿದ್ದಾನೆ ಅನ್ನೋದನ್ನು ಜ್ಞಾಪಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರೆ ನಿನ್ನ ಜೀವನ ಸಂತೋಷಮಯವಾಗುತ್ತೆ, ಸುಖಮಯವಾಗತ್ತೆ, ಆನಂದಮಯವಾಗತ್ತೆ. ಯೋಚನೆ ಮಾಡ್ಬೇಕು, ಎಷ್ಟೆಲ್ಲ ಕೊಟ್ಟಿದ್ದಾನಲ್ವ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನವ ಜನ್ಮವನ್ನೇ ಕೊಟ್ಟಿದ್ದಾನೆ, ಯಾರೂ ಕೇಳ್ಕೊಂಡಿರಲಿಲ್ಲ. ಅಂತಹ ಶ್ರೇಷ್ಠವಾದ ಮಾನವ ಜನ್ಮ, ಮತ್ತು ಅದಕ್ಕೆ ಬೇಕಾದಂಥ ಪಾಲನೆ ಪೋಷಣೆಯಲ್ಲೆಲ್ಲ ಮಾಡ್ಕೊಂಡು ಇವತ್ತು ಬೆಳೆಸಿ ಕೂದಿಸಿರೋದು ಯಾರು? ಅವಳೇ ಜಗನ್ಮಾತೆ. ನಾನೇ ಬೆಳೆದು ಬಿಟ್ನಾ? ಹಾಡಲ್ಲಿ ಎಷ್ಟು ಸರಿ ಕಣ್ಣೀರು ಹಾಕ್ಬಿಟ್ಟಿದ್ದೇನು. ಯಾವ ರೂಪದಿ ಬಂದು ನಿಲ್ಲುವೆಯೋ ಯಾರು ಅರಿಯಬಲ್ಲರು, ಕೇಳದೆ ನೀನೆಲ್ಲ ಕೊಡುವೆಯೋ ನೀನೇ ನನ್ನ ತಾಯಿಯು. ನಮ್ಮ ಜೀವನವನ್ನು ಒಂದು ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗಿಂದ ನೋಡ್ಕೊಂಬಂದರೆ ಅವಳೆಷ್ಟು ನಮಗೆ ಕೊಟ್ಟಿದ್ದಾಳೆ ಜಗನ್ಮಾತೆ. ಒಂದ್ಸರಿ ಕೂತ್ಕೊಂಡು ಅಮ್ಮ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಇಷ್ಟೊಂದೆಲ್ಲ ಕೊಟ್ಟಿದ್ಯಾ, ನಾನೇನು ಅರ್ಹಳೋ ಹೌದೋ ಅಲ್ವೋ ಗೊತ್ತಿಲ್ಲ, ಆದರೂ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಮ್ಮ, ಥ್ಯಾಂಕ್ ಯು ಅಮ್ಮ. ಈ ಒಂದು ಮನೋಭಾವ ನಮಗೆ ಬರೋಕ್ಕೆ ಶುರುವಾದರೆ ಜೀವನದಲ್ಲಿ ಆನಂದ ಸಿಗೋದ್ರ ಜೊತೆಗೆ ಚೆನ್ನಾಗಿ ಎತ್ತರಕ್ಕೆ ಬೆಳೀತಾ ಹೋಗ್ತೀವಿ. ಇದು ಜೀವನದ ರಹಸ್ಯ. ಇಲ್ಲ 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 ಅಂದ್ಕೊಂಡಿರೋದಲ್ಲ, ಕೊಟ್ಟಿರೋದನ್ನ ನೋಡಿ ಮತ್ತೆ ಮತ್ತೆ ಸಂತೃಪ್ತಿ ಪಟ್ಟಾಗ ಭಗವಂತ ಮತ್ತೆ ಮತ್ತೆ ಹೆಚ್ಚು. ಇದು ಬಹಳ ವಿಚಿತ್ರವಾದಂಥದ್ದು. ಯಾವುದನ್ನು ಇಲ್ಲ ಇಲ್ಲ ಅಂತಿದ್ದೀವಿ, ಜಗನ್ಮಾತೆ ಇಲ್ದ ಹಾಗೆ ಮಾಡ್ತಾಳೆ. ಯಾವುದನ್ನ ನಾವು ಒಪ್ಕೋತಾ ಹೋಗ್ತೀವಿ, ನನಗೆ ಬೇಡ ಅಂದ್ರು ಕೊಡ್ತಾ ಹೋಗ್ತಾಳೆ. ಅದು ತಾಯ್ತನ. ಈ ಎಷ್ಟೇ ಅಡುಗೆ ಮಾಡೋ ಆ ಮಗು ಒಂದಿನವೂ ಚೆನ್ನಾಗಿದೆ ಅಂತ ಹೇಳದೇ ಇದ್ದರೆ, ಅಥವಾ ಕೆಲವರು ಇರ್ತಾರೆ ಏನೋ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಊಟ ಮಾಡ್ಕೊಂಡು ಎದ್ದು ಹೋಗ್ತಾ ಇರ್ತಾರೆ. ತಾಯಿ ಬಡಿಸ್ತಾಳೆ, ಮಾತೃ ಮಮತೆ ಅವಳದ್ದು ಕಡಿಮೆ ಆಗಲ್ಲ. ಆದರೆ ಅದೇ ಮಗು, ಆ ಮಗ ಕೂತ್ಕೊಂಡು ಅಮ್ಮ ಇವತ್ತು ಚೆನ್ನಾಗಿ ಮಾಡಿದೆಯಾ ಕಣಮ್ಮ, ಭಾಳ ಚೆನ್ನಾಗಿದೆಯಮ್ಮ ಅಂದಾಗ ತಾಯಿ ಏನು ಮಾಡ್ತಾಳೆ, ತನಗೆ ತೆಗೆದಿಟ್ಕೊಂಡಿದ್ದು ತಂದ ಇನ್ನೊಂಚು ಬಡಮ್ಮ ಅಮ್ಮ ಅಮ್ಮ ಸಾಕು ಕಣಮ್ಮ ಅಂದರೆ ಇಲ್ಲ ಒಂಚೂರು ತಿನ್ನಪ್ಪ, ಒಂಚೂರು ತಿನ್ನು. ಅವಳಿಗೆ ಬೆಸೆಯೋದು ಯಾವುದು? ನನ್ನ ಅಮ್ಮನನ್ನು ಬೆಸ್ತಿದ್ದು ಯಾವುದು ಅಂತ ಹೇಳಿದ್ರೆ ನನ್ನ ತೃಪ್ತಿ. ಅಮ್ಮ ತುಂಬ ಚೆನ್ನಾಗಿದೆ ಅನ್ನುವ ತೃಪ್ತಿ ಅವಳಲ್ಲಿ ಪ್ರೇಮವನ್ನು ಉಂಟು ಮಾಡುತ್ತೆ. ಹಾಗೆ ನಾವು ಜಗನ್ಮಾತೆಯನ್ನು ನಾನು ಪ್ರೇಮಿಸಬೇಕು ಅಂದರೆ ತೃಪ್ತಿ ಇರಬೇಕು. ಅಮ್ಮ ನನಗೆ ಇಷ್ಟೆಲ್ಲ ಕೊಟ್ಟಿದೆಯಲ್ಲಮ್ಮ, ಕೊಟ್ಟಿಲ್ಲ,
ಅವಳಿಗೆ ಸಮಾಧಾನ ಆಗಲ್ಲ. ನಾನು ಅಂತಿದ್ದೀನಿ ನನಗೆ ಇಷ್ಟೆಲ್ಲ ಕೊಟ್ಟಿದೆಯಲ್ಲ ಮತ್ತ, ಇಲ್ಲ 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 ಅಮ್ಮ ಸಾಕು ಕಣಮ್ಮ, ಇಲ್ಲಪ್ಪ ಸಾಕು ಅಂದ್ಬೇಡ ಬಾ, ಆಯ್ತಾ? ಆಸ್ಟ್ರೇಲಿಯಕ್ಕೆ ಹೋಗಿ ಬಂದ್ಯಾ, ಸಿಂಗಾಪುರಕ್ಕೆ ಹೋಗಿ ಬಂದ್ಯಾ, ಮಲೇಷ್ಯಾಕ್ಕೆ ಹೋದ್ಯಾ, ಬಾ ಇನ್ನೊಂದು ಹೆಜ್ಜೆ ಚಾರ್ಧಾಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಾ ಮಾನಸ ಸರೋವರ ಕೈಲಾಸಕ್ಕೆ ಹೋಗ್ಬಿಟ್ಟು ಆಮೇಲೆ ಇಂಗ್ಲೆಂಡ್ಗೆ ಹೋಗಿ ಬಂದ್ಬಿಡಪ್ಪ. ಅಮ್ಮ ನಾನು ಏನೂ ಅಲ್ಲ, ನನಗೆ ಯಾಕಮ್ಮ ಇಷ್ಟು ಕೊಡ್ತಿದ್ಯಾ? ಅಲ್ಲ ಅಷ್ಟೊತ್ತಿಗೆ ಅವಳು ಇನ್ನಿಂದ, ಯಾಕೆಂದರೆ ತಾಯ್ತನನೇ ಹಾಗೆ. ಒಂದು ಸರಿ ಆ ತೃಪ್ತಿ ನಾವು ಕೊಡೋದನ್ನು ಕಲ್ತ್ಕೊಂಡಾಗ ಅವಳು ಮತ್ತೆ ಮತ್ತೆ ಸುರಿತಾ ಇರ್ತಾಳೆ. ಇದನ್ನು ರಾಮಕೃಷ್ಣ ಪರಮಹಂಸರು ಬಹಳ ವಿಶೇಷವಾಗಿ ಹೇಳ್ತಾರೆ. ಭತ್ತ ಅಳ್ಕೊಡೋಕ್ಕೆ ಒಬ್ಬ ಕೂತಿರ್ತಾನೆ, ಅವನು ಅಳ್ಕೊಡ್ತಾ ಇರ್ತಾನೆ, ಚೀಲಕ್ಕೆ ಹಾಕಿ ತಗೋ ಅಂತ. ಅವನಿದ್ದು ಹೋಗ್ತಾರಲ್ಲ, ಯಾರೋ ಬಂದು ಸುರಿತಾ ಇರ್ತಾರೆ, ಖಾಲಿಯಾದ ಯಾರೋ ಬಂದು ಸುರಿತಾರೆ. ಹಾಗೆ ಜಗನ್ಮಾತೆ ಮತ್ತೆ ಮತ್ತೆ ಸುರಿತಾ ಇರ್ತಾಳೆ. ಯಾವಾಗ? ನಮ್ಮಲ್ಲಿ ಆ ತೃಪ್ತಿ ಬಂದಾಗ ಒಂದ್ಸರಿ ನಮ್ಗೆ ಅನ್ನಿಸ್ಬೇಕು, ಜೀವನದಲ್ಲಿ ಅನ್ನಿಸ್ಬೇಕು. ಒಂದು ಗಾದೆ ಇದೆ, ಹಾಡ್ತಾ ಹಾಡ್ತಾ ರಾಗ, ನರಳತಾ ನರಳತಾ ರೋಗ ಅಂತ. ರೋಗ ಯಾವಾಗ ಜಾಸ್ತಿ ಆಗತ್ತೆ ಅಂದರೆ ನೀನು ನರಳಕ್ಕೆ ಶುರು ಮಾಡು, ಆವಾಗ ರೋಗ ಜಾಸ್ತಿ ಆಗುತ್ತೆ. ಇವತ್ತು ಹೆಚ್ಚಿನ ಜನರಿಗೆ ರೋಗ ಬಾಧೆ ಇಟ್ಕೊಂಡಿರೋದು ಯಾವುದರಪ್ಪ ಅಂತ ಹೇಳಿದ್ರೆ ಆ ನರಳಿ ಬಹಳ ವಿಚಿತ್ರವಾದದ್ದನ್ನು ನೋಡ್ತಾ ಇರ್ತೀವಿ. 80-85 ವರ್ಷ ಆಗೋಗಿರುತ್ತೆ, ಬರ್ತಾರೆ ನಮಸ್ಕಾರ ಮಾಡ್ದಾಗ ಕೇಳ್ತಾರೆ, ಅಪ್ಪಾಜಿ ಕಣ್ಣು ಸರಿಯಾಗಿ ಕಾಣಲ್ಲ. ಅಲ್ಲ, 85ಕ್ಕೆ ಸರಿಯಾಗಿ ಕಣ್ಣು ಕಾಣಲ್ಲ ಅನ್ನೋ ಸಹಜವಾದ ವಯೋಧರ್ಮ ಅದು. ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್. ನಾ 16ರಲ್ಲಿ ಹೇಗಿದ್ದೆ ಹಾಗೆ 86ರಲ್ಲೂ ಇರಬೇಕು ಅಂತ ಹೇಗೆ ಸಾಧ್ಯ? ಇದೊಂದು ದೇಹ ಅಲ್ವೇ, ಅದು ಜೀರ್ಣವಾಗಲ್ವೇ? ಸೈರಿಸ್ಕೋ ಸ್ವಲ್ಪ. ಮಂಡಿ ನೋವು ಯಾರಿಗಿಲ್ಲ? ದೀಸ್ ಆರ್ ಆಲ್ ದ ಕಾಮನ್ ಫ್ಯಾಕ್ಟರ್ಸ್. ಇದನ್ನು ನಾವು ದೊಡ್ಡದನ್ನು ಮನಸ್ಸಿಗೆ ತಗೊಂಡು ದೊಡ್ಡದು ಮಾಡಿದ್ರೆ ಮಂಡಿ ನೋವು ಹೋಗೋದೇ ಇಲ್ಲ. ಅಯ್ಯೋ ಬಿಡೋ, ಅದ್ರ ಪಾಡ್ಗದಿದೆ ಹೋಗುತ್ತೆ, ಏನು ಮಾಡೋಕ್ಕಾಗುತ್ತೆ, ಎಲ್ರಿಗೂ ಬರುತ್ತೆ ಈ ವಯಸ್ಸಲ್ಲಿ. ಏನು ನನಗೆ ಬಂದಿದೆಯಾ ಅನ್ನೋ ಥರ ನೀವು ಮಾತಾಡು, ನಿನ್ನ ಮನಸ್ಸನ್ನು ಬೆಳೆಸ್ಕೊ, ಆ ಮಂಡಿನವೇ ಮಾಯವಾಗ್ಬಿಟ್ಟು ಹೋಗುತ್ತೆ. ನೀನು ಮೆಡಿಸನ್ ತಗೊಂಡ್ರಲ್ಲ, ಫಿಸಿಯೋಥೆರಪಿ ಮಾಡಿಸಿದ್ರಲ್ಲ, ಹೌ ಯು ಫೀಡ್ ಟು ಯುವರ್ ಮೈಂಡ್. ಇದು ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾದದ್ದು. ಇದನ್ನು ಸುಮ್ಮನೆ ಸಂಕಟ ಪಟ್ಕೋತಾ ಕೂತಿರೋದಲ್ಲ. ಎಷ್ಟೆಲ್ಲ ಕೊಟ್ಟಿದ್ದಾನೆ ಆ ಜಗನ್ಮಾತೆ, ನನ್ನನ್ನು ಎಷ್ಟೆಲ್ಲ ಚೆನ್ನಾಗಿ ಇಟ್ಟಿದ್ದಾಳೆ, ಅದನ್ನು ನೋಡಿ ಸಂತೋಷ ಪಡ್ತಾ ಕೂತ್ಕೋಬೇಕು. ಯಾವಾಗಲೂ ಅಷ್ಟೇ. ಹಾಗೆ ನಾವು ಕಲಿಯೋದನ್ನೇ ನಾವು ಕಲಿಸ್ತಾ ಹೋಗಬೇಕು. ಅದನ್ನು ಕಲಿಸುವುದಕ್ಕೋಸ್ಕರವೇ ಇರ್ತಕ್ಕಂಥದ್ದೇ ಲಕ್ಷ್ಮೀ ಹೃದಯ ರಹಸ್ಯ. ಕೊಡು 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 ಅಲ್ಲ, ಕೊಟ್ಟೇ ಕೊಡ್ತಾಳೆ. ನೀ ಕೊಡು ಅಂದರೂ ಕೊಡ್ತಾಳೆ, ಕೊಡದೆ ಬೇಡ ಅಂದರೂ ಕೊಡ್ತಾಳೆ, ಅದು ಪ್ರಶ್ನೆ ಬೇರೆ. ಆದರೆ ಯಾವಾಗ ನೀನು ತೃಪ್ತಿಯನ್ನು ಹೊಂದಿ ಅವಳ ಜೊತೆ ಪ್ರೇಮವನ್ನು ಬೆಳೆಸಿ ಅಮ್ಮ ಅಂತ್ಯ, ಅವಳು ತುಂಬ ಜಾಸ್ತಿ ಕೊಡೋಕ್ಕೆ ಶುರು ಮಾಡ್ತಾಳೆ. ಅದು ಪ್ರಕೃತಿಯ ನಿಯಮ. ಹಾಗಾದ್ರೆ ಜಗನ್ಮಾತೆ ಪಾರ್ಶಾಲಿಟಿನ ಅಂತ ಅನ್ಬಾರ್ದು, ಅದು ಪ್ರಕೃತಿಯ ನಿಯಮ. ಆ ನಿಯಮನೇ ಹಾಗೆ. ಆ ನಿಯಮ ಏನು ಹೇಳುತ್ತೆ, ನೀನು ಏನನ್ನು ಕೊಡ್ತೀಯಾ ಅದ್ರ 10ರಷ್ಟು ನಿನಗೆ ವಾಪಸ್ಸು ಬರುತ್ತೆ, 100ರಷ್ಟು ವಾಪಸ್ಸು ಬರುತ್ತೆ. ನೀನು ಹೆಚ್ಚು ತೃಪ್ತಿಯನ್ನು ಪಟ್ಟಷ್ಟು ಅದರ 100ರಷ್ಟು ನಿನಗೆ ಬರುತ್ತೆ. ಎಷ್ಟೆಲ್ಲ ಇದ್ರೂ ತೃಪ್ತಿ ಅನ್ನೋದೊಂದು ಇಲ್ಲದೆ ಇದ್ದರೆ ಮತ್ತದು ಬರೋದು ನಿಂತೋಗುತ್ತೆ. ಅದು ಪ್ರಕೃತಿಯ ನಿಯಮ ಇರುವುದೇ ಹಾಗೆ, ಕಂಟೆಂಟ್ಮೆಂಟ್ ಅಂತ ಕರೀತೀವಿ. ಒಂದು ಹುಲಿ ಒಂದು ಜಿಂಕೆಯನ್ನು ಬೇಟೆಯಾಡಿಬಿಡತ್ತೆ, ಹೊಟ್ಟೆ ತುಂಬ ತಿನ್ಕೊಂಡು ಹೊರಟೋಗುತ್ತೆ. ಆದರೆ ಸಂಜೆಗೆ ಊಟಕ್ಕಾಗತ್ತೆ ಅಥವಾ ನಾಳೆಗಾಗತ್ತೆ ಅಂಥೇಳಿ ಗುಹೆ ಒಳಗೆ ಕೆಳ್ಕೊಂಡು ಹೋಗಲ್ಲ. ಆದರೆ ನಮ್ಮಲ್ಲಿ ಒಂದು ಸ್ವಲ್ಪ ಸಾರು ಮಿಚ್ಚಿಗಿದ್ರು ನಾಳೆಗಾಗತ್ತೆ ಅಂತ ಫ್ರಿಜ್ಜಲ್ಲಿ ಇಡ್ತೀವಿ. ನಾನು ಇಡಬಾರ್ದು ಅಂತ ಹೇಳ್ತಾ ಇಲ್ಲ. ಮನೋಭಾವ ಹೇಗೆ ಮನುಷ್ಯರಿಗೂ ಬೇರೆ, ಅವುಗಳು ಯಾಕೆ ಪ್ರಾಣಿಗಳು ಇಡೀ ಇದೆಲ್ಲ ಆನಂದಮಯವಾದ ಜಗತ್ತಿದು, ಯಾಕೆ ಅವೆಲ್ಲ ಆನಂದಮಯವಾಗಿದೆ ಅಂದರೆ ಇದೊಂದೇ ವಿಚಾರಕ್ಕೆ ಅವು ಆನಂದವಾಗಿದೆ. ದೇ ಫೀಲ್ ಕಂಟೆಂಟ್. ಅವು ತಿಂತು, ಹೊಟ್ಟೆ ತುಂಬ ತಿಂತು. ನಿಮ್ಮ ಮನೇಲಿ ನಾಯಿ ಸಾಕು ನೋಡು, ನೀನು ಬೇಕಾದ ಮಾಡು, ಅದಕ್ಕೆ ಎಷ್ಟು ಹೊಟ್ಟೆಗೆ ಬೇಕೋ ಅಷ್ಟೇ ತಿನ್ನುತ್ತೆ, ಅದಕ್ಕಿಂತ ಜಾಸ್ತಿ ಒಂದು ತುತ್ತು ತಿನ್ನಲ್ಲ. ಆದರೆ ನಿಮ್ಮ ಮನೇಲಿ ಬೋಂಡ ಮಾಡಲಿ, ಹೊಟ್ಟೆ ತುಂಬಿದ್ರು ಇನ್ನೊಂದೆರಡು ಒಂದು ತೊಟ್ಟು ಕಾಫಿ ಜೊತೆಗೆ ಅಂತ ತಿನ್ನು, ಗೊತ್ತಿದೆ ಹೊಟ್ಟೆ ತುಂಬಿದೆ ಅಂತ. ದಿಸ್ ಈಸ್ ಹೌ ವೇರ್ ವಿ ಡಿಫರ್ ಫ್ರಮ್ ದ ಅನಿಮಲ್ಸ್. ಸಮಾಧಾನ ಇಟ್ಕೊಳ್ಳೋದು ಕಲ್ತ್ಕೋಬೇಕು.
ಕೊಟ್ಟಿದ್ದಾನೆ ಭಗವಂತ. ಅಯ್ಯೋ, ಮಾಡಿದ ಕೆಲಸನೇ ಮಾಡ್ತಾ ಇರ್ಬೇಕಂತ ಬೇಜಾರು ಮಾಡ್ಕೊಂಡ್ಬಿಟ್ರೆ ಏನಾಗತ್ತೆ? ಉಸಿರಾಡಿದ್ನೇ ಉಸಿರಾಡ್ತಿರ್ಬೇಕಂತ ಉಸಿರಾಡೋದು ನಿಲ್ಲಿಸ್ಬಿಡೋಣ ಹಾಗಾರೆ ಅಲ್ವೇ? ದಿನಾ ತಿಂತಿರ್ತೀವಿ, ತಿನ್ನೋದು ನಿಲ್ಲಿಸ್ಬಿಡೋಕ್ಕಾಗುತ್ತೆ? ವೆರೈಟಿ ತಿಂತೀವಿ, ಅದು ಪ್ರಶ್ನೆ ಬೇರೆ. ತಿನ್ನೋದೇ ಹಾಗೆ ಯು ಕೆನಾಟ್ ಕಾಲ್ ಇಟ್ ನೋ ಒನ್ಸ್ ಲೈಫ್ ಇಸ್ ಮನೋಟನಸ್. ಈಗ ನಮ್ಮದು ಇದೆಲ್ಲ ಮುಗಿದ ಮೇಲೆ ಬರೀ ಜಪ ಧ್ಯಾನನೇ ಮಾಡ್ತಿರ್ತೀವಿ. ಅಯ್ಯೋ, ಸದಾ ಜಪ ಧ್ಯಾನನೇ ಮಾಡ್ಕೊಂಡು ಕೂತಿರ್ಬೇಕಾ? ಅಲ್ಲ. ವಾಟ್ ಎವರ್ ಯು ಡೂ, ಯು ಹ್ಯಾವ್ ಟು ಫೀಲ್ ಇಟ್ ಆ್ಯಂಡ್ ಲೈಕ್ ಇಟ್ ಆ್ಯಂಡ್ ಎಂಜಾಯ್ ಇಟ್. ಅದು ಇಂಪಾರ್ಟೆಂಟು, ಅದೇ ಇಂಪಾರ್ಟೆಂಟ್. ಕಡಿಯೋದು ಸೌದೆ ಮಾರಲ್ ಪಾಪ ಸಿಂಗಾಪುರಲ್ಲಿ ನೋಡಬೇಕು ಮಾತ್ರ. ಬೇರೆ ಎಲ್ಲ ದೇಶಕ್ಕೆ ಹೋಗಿದ್ನಲ್ಲ, ಅಲ್ಲೆಲ್ಲದಕ್ಕಿಂತ ಎಷ್ಟು ವಯಸ್ಸಾದರೂ ಇನ್ನೂ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ರೆ ಅದು ಯಾರೋ ಒಬ್ಬ ಮುದ್ಕ ಪ್ರತಿದಿನ 7:30 ಕರೆಕ್ಟಾಗಿ ಸ್ವಿಮ್ಮಿಂಗ್ ಪೂಲ್ ಜೊತೆ ಪಾಪ ಹೇಗೆ ಗುಡಿಸ್ತಾ ಇರ್ತಾರೆ ಗೊತ್ತಾ? ನಮ್ಮ ಮನೇಲೂ ಅಷ್ಟು ನೀಟಾಗಿ ಗುಡಿಸಲ್ಲ, ಅಷ್ಟು ನೀಟಾಗಿ ಗುಡಿಸ್ತಾರೆ. ನಾವು ಬಂದು ಶುಭನ್ ಕೇಳಿದ್ರೆ ಈ ನಮಗೆ ಇಷ್ಟು ವಯಸ್ಸಾಗಿದಿಲ್ಲಪ್ಪ, ಇಲ್ಲಿ ಕೊನೆಯವರೆಗೂ ಹೋಗಿ ಮಾಡಲೇಬೇಕು. ವಿ ಶುಡ್ ನಾಟ್ ಫೀಲ್, ವಿ ಶುಡ್ ನಾಟ್ ಸೇ ಇಟ್ ಇಸ್ ಮನೋಟನಸ್. ನಮಗೆ ಜೀವನದಲ್ಲಿ ನಾವು ಏನನ್ನು ಅಚೀವ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ನಮಗನ್ಸುತ್ತೆ. ಯಾಕೆ ಅಚೀವ್ ಮಾಡಬೇಡ ಅಂತ ಹೇಳಿರೋದು ಯಾರು? ಆದರೆ ಯಾವುದು ಅಚೀವ್ಮೆಂಟ್ ಅದು ಗೊತ್ತಿಲ್ಲ ನಮಗದೇ. ಅದಕ್ಕೆ ನಾವೇನು ಹೇಳ್ತೀವಿ, ನಾವೇನು ಅಚೀವ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅಂತ. ನಿಜವಾಗಿ ಅಚೀವ್ಮೆಂಟ್ ಮಾಡಬೇಕಾದ ಯಾವುದನ್ನ? ಭಗವಂತನ ಪ್ರೀತಿಯನ್ನು ಗಳಿಸೋದು, ಜಗನ್ಮಾತೆಯ ಪ್ರೀತಿಯನ್ನು ಗಳಿಸೋದು. ಇದೇ ನಿಜವಾದ ಅಚೀವ್ಮೆಂಟ್. ಇನ್ನೇನೇ ನೀನು ಹಿಮಾಲಯದ ಮೌಂಟ್ ಎವರೆಸ್ಟ್ ಹತ್ತಿ ನಿಂತ್ಕೊಂಡು ಬಾವುಟ ಹಾಕಿದ್ರು ಅಲ್ಲ. ಇದು ನಮಗೆ ಎಲ್ಲಿ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ವ್ಯಾಸರ ಪೂರ್ಣ ಜೀವನವನ್ನು, ವ್ಯಾಸ ಮಹರ್ಷಿಗಳ ಜೀವನವನ್ನು ನೋಡಿದ್ರೆ ಗೊತ್ತಾಗತ್ತೆ. ವಿಂಗಡಣೆ ಮಾಡಿದ್ರು ವೇದಗಳನ್ನು 4 ವೇದಗಳಾಗಿ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅಷ್ಟೇ ಅಲ್ಲ, ಪಂಚಮ ವೇದ ಅಂತಕ್ಕಂಥ ಶ್ರೇಷ್ಠವಾದಂಥ ಕೃತಿ ಮಹಾಭಾರತ 1,00,000 ಶ್ಲೋಕಗಳಿದೆ. ಅದನ್ನು ಜಗತ್ತಿಗೆ ನೀಡಿದ್ರು. ಅಷ್ಟೇ ಅಲ್ಲ, 18 ಪುರಾಣಗಳು, 18 ಪುರಾಣಗಳನ್ನು ಬರೆದ್ರು. ಆದರೂ ಅವ್ರಿಗೆ ಸಮಾಧಾನ ಆಗಲಿ. ಅಚೀವ್ಮೆಂಟ್ ಅಂತೀವಲ್ಲ ನಾವು, ಇವ್ರಿಗಿಂತ ಯಾರು ಅಚೀವ್ ಮಾಡೋಕ್ಕಾಗತ್ತಾ? ಇಷ್ಟಾದರೂ ಕೂಡ ವ್ಯಾಸರಿಗೆ ಸಮಾಧಾನ ಆಗಲಿಲ್ಲ. ಆಗ ಅವರು ನಾರದರನ್ನು ಕೇಳ್ತಾರೆ, ನಾರದರೆ ನಾನೇನು ಯಾಕೋ ನನಗೆ ಇಷ್ಟೆಲ್ಲ ಏನು ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಅಂತ. ಆಗ ನಾರದರು ಒಂದು ಮಾತು ಹೇಳ್ತಾರೆ, ವ್ಯಾಸ ಮಹರ್ಷಿ, ನೀನಿಷ್ಟೆಲ್ಲ ಮಾಡಿದೀಯ ಸಂತೋಷ, ಆದರೆ ಭಗವಂತನ ಲೀಲೆಗಳನ್ನು ವರ್ಣನೆ ಮಾಡೋ, ಆಗ ನಿನ್ನ ಮನಸ್ಸಿಗೆ ಸಮಾಧಾನ ಆಗತ್ತೆ ಅಂತಾರೆ. ಆಗಲೇ ಕೊನೆಯದಾಗಿ ಬಂದಿದ್ದೆ ಭಾಗವತ. ಆ ಭಾಗವತದಲ್ಲಿ ಆ ಇಡೀ ಭಗವಂತನ ವರ್ಣನೆಗಳನ್ನು ಪೂರ್ಣವಾಗಿ, ಅವನ ಲೀಲಾ ವಿಲಾಸಗಳನ್ನೆಲ್ಲ ವರ್ಣನೆಯನ್ನು ಮಾಡ್ತಾರೆ ವ್ಯಾಸ ಮಹರ್ಷಿಗಳು. ಆಗ ಅವರಿಗೆ ಸಮಾಧಾನ ಆಗುತ್ತೆ. ಅದರ ಅರ್ಥ, ನಾವು ಬೇರೆ ಏನೇನೋ ಅಚೀವ್ ಅಂತ ಅನ್ಕೋತೀವಿ. ನೀನೇ ಅಚೀವ್ ಮಾಡು, ಬೇಡ ಅಂತ ನಾನು ಹೇಳಲ್ಲ. ಆದರೆ ನಿಜವಾಗಿ ನಿನಗೆ ಸಮಾಧಾನ ಎಲ್ಲಿ ಸಿಗತ್ತೆ ಅಂದರೆ ಭಗವಂತನ ಪಾದಗಳಲ್ಲಿ ಮಾತ್ರ. ವಿ ಶುಡ್ ನಾಟ್ ಫರ್ಗೆಟ್ ದಟ್. ಮಾಡು, ಇದನ್ನು ಮಾಡಬೇಕು. ಲೌಕಿಕದಲ್ಲಿ ಎಷ್ಟು ಮೇಲಕ್ಕೆ ಹೋಗ್ತೇವೆ ಹೋಗೋ, ಅದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ ಹೋದರೆ ಜೀವನ ಒಂದು ಆನಂದಮಯವಾದ ಜೀವನ ಆಗುತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಒಂದು ಮಾತ್ರ ಇರುತ್ತೆ, ಇದು ಇಲ್ಲೇ ಇರುತ್ತೆ. ಎಷ್ಟು ಹೇಳಿದ್ರು ಅಯ್ಯೋ ಅನ್ಸುತ್ತೆ. ಅಪ್ಪಾಜಿ ಇವತ್ತು ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನೆ ಇದೆಲ್ಲ ಹೇಳ್ತಾ ಇದ್ದೀರಲ್ಲ, ಇದನ್ನ ಹೇಳಬೇಕು ಅಂತ ಇವತ್ತು ಕುಂಕುಮಾರ್ಚನೆ ಮಾಡಿಸ್ತಾ ಇರೋದು. ನೀನು ಯಾವತ್ತೂ ಸಿಕ್ಕಲ್ವಲ್ಲ, ನೀನು ಇಷ್ಟು ಫ್ರೀಯಾಗಿ ಕೂತ್ಕೊಳ್ಳಲ್ವಲ್ಲ. ಮೊದಲು ಕೂತ್ಕೊಂಡು ನೆಮ್ಮದಿಯಾಗಿ ಇರೋದನ್ನು ಕಡೆ ಮತ್ತೆ ತೃಪ್ತಿಯನ್ನು ಪಡ್ತಕ್ಕಂಥದ್ದು. ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ನಾವು ಅದನ್ನೆಲ್ಲ ನೋಡ್ತಾ ಬರ್ತೀವಿ. ಇದೊಂದು ಅಥರ್ವಣ ವೇದದಾದ್ರಿಂದ ಇದು ತಾಂತ್ರಿಕ ಹೌದು, ತಾಂತ್ರಿಕದ್ದು ಹೌದು ಲಕ್ಷ್ಮೀ ಹೃದಯ ರಹಸ್ಯ. ಅದರ ಜೊತೆಗೆ ಇದು ಭಕ್ತಿ ಮಾರ್ಗದ್ದು ಹೌದು. ಎರಡರ ಸಮ್ಮಿಳನ ಇಲ್ಲಿ ಇದೆ ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ. ಲಕ್ಷ್ಮಿಯನ್ನ ಹೇಗೆ ಕಟ್ಟಾಕಿ ತನ್ನ ಮನೆಯಲ್ಲಿ ತನ್ನ ಹೃದಯದಲ್ಲಿ ಇಟ್ಕೋಬೇಕು ಅನ್ನೋದನ್ನ, ಯಾಕೆಂದ್ರೆ ಹೇಳಿದ್ರೆ ತಾಯಿ ಕಟ್ಟು ಬೀಳೋದು ಬರೀ ತಂತ್ರ ಕಟ್ಟು ಬೀಳಲ್ಲ, ಪ್ರೀತಿಗೆ ಕಟ್ಟು ಬೀಳ್ತಾಳೆ. ಆ ಪ್ರೀತಿಯ ಮಿಕ್ಕಿದ್ದೆಲ್ಲವನ್ನು ಅವಳು ದಾಟಿ ಹೊರಟು ಬಿಡ್ತಾಳೆ.
ಆದರೆ ಪ್ರೀತಿಯನ್ನು ಇಟ್ಟಾಗ ಪ್ರೀತಿಯ ಹಗ್ಗವನ್ನು ತುಂಡರಿಸ್ಕೊಂಡು ಹೋಗೋಕ್ಕೆ ಅವಳ ಕೈಲೂ ಆಗಲ್ಲ. ಅದನ್ನು ನಾವು ಅನೇಕ ಶ್ಲೋಕಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಆ ಪ್ರೀತಿಯ ಆ ಒಂದು ಮ್ಯಾಕ್ಸಿಮಿಟಿ ಏನಿದೆ ಅದನ್ನು ನಾವು ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ನೋಡ್ತಾ ಬರ್ತೀವಿ. ಆ ಒಂದು ಆನಂದ, ಆ ಒಂದು ಜೀವನದ ತೃಪ್ತಿ ಏನಿದೆ ಅದನ್ನು ನಾವು ಕಾಣ್ತಾ ಬರ್ತೀವಿ. ತೃಪ್ತಿಯ ಜೊತೆಗೆ ಮತ್ತೇನು ಬೇಕು ಅನ್ನೋದು ಇದೆ. ಬರೀ ಬೇಕು ಅಷ್ಟೇ ಇಲ್ಲ ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ. ಅದರೊಳಗೆ ತೃಪ್ತಿಯ ಜೊತೆಗೆ ಮತ್ತೇನು ಬೇಕು? ಯಾಕೆಂದರೆ ತೃಪ್ತಿ ಪಟ್ಕೊಂಡು ನಾವು ಜೀವನದಲ್ಲಿ ಅಲ್ಲೇ ಇರೋಕ್ಕಾಗಲ್ಲ. ಲೌಕಿಕ ಜೀವನದಲ್ಲಾಗಲಿ ಆಧ್ಯಾತ್ಮಿಕ ಜೀವನದಲ್ಲಾಗಲಿ ಆ ತೃಪ್ತಿಯನ್ನು ಪಡೋದ್ರ ಜೊತೆಗೆ ನಾವು ಮತ್ತೆ ಮುಂದಕ್ಕೆ ಹತ್ತಲೇಬೇಕಲ್ಲ.